ನಾಳೆ ವೈಕುಂಠ ಏಕಾದಶಿಯ ಪ್ರಯುಕ್ತ ನಾಳೆ ಬೆಳಗ್ಗೆ 3:30ಯಿಂದಾನೇ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಎಲ್ಲಿ? ಬೆಂಗಳೂರಿನ ಟಿಟಿಡಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಟಿಟಿಡಿ ಇದೆಯಲ್ಲ, ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆಗಳು. ರಿಪಬ್ಲಿಕ್ ಕನ್ನಡಕ್ಕೆ ಟಿಟಿಡಿ ಅಧಿಕಾರಿ ಜಯಂತಿ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯಿಂದ ಪಾಸ್ಗಳನ್ನು ವಿತರಣೆ ಮಾಡ್ತೀವಿ ಅಂತ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪೊಲೀಸರುಗಳನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಹೆಚ್ಚುವರಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದು ಒಂದು ರೀತಿ ಹೇಳ್ಬೇಕೋ ಬೇಡವೋ ಗೊತ್ತಾಗಲ್ಲ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ವೈಕುಂಠದ ಬಾಗಿಲು ಅನ್ನೋ ಆಸೆಗೆ ಬಿದ್ದು ಜನ ಜೀವ ಕಳ್ಕೊಳ್ತಾರ ಅನ್ನೋಂಥ ಪ್ರಶ್ನೆ. ಅದೇನೇ ಇರಲಿ, ಜೀವನದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ರೆ ಅದೇ ವೈಕುಂಠ ಅಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. ಎನಿವೇ, ಅವರವ್ರ ನಂಬಿಕೆ ಅವರವರಿಗೆ ಬಿಟ್ಟದ್ದು, ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಜನರ ಜೀವ ಅಮೂಲ್ಯ ಅಂತ ಅಷ್ಟು ಮಾತ್ರ ಹೇಳ್ಬೋದು. ಈಗ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಬೆಂಗಳೂರು ಟಿಟಿಡಿನಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜನ ಬರೋದಕ್ಕೆ ಎಷ್ಟು ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಸೊ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಜನ ಇಲ್ಲಿ ಭಕ್ತಾದಿಗಳಿಗೆಲ್ಲನೂ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ವಿ. ಕ್ಯೂ ಲೈನ್ಸು, ಆಮೇಲೆ ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಸೊ ಎಲ್ಲನೂ ಅವ್ರಿಗೆ ಮಾಡ್ತಾಯಿದ್ವಿ. ಆಮೇಲೆ ದರ್ಶನ ಎಲ್ಲ ಬಂದಿದ ಮೇಲೆ, ಸ್ವಾಮಿಯ ದರ್ಶನ ಮಾಡಿದ ಮೇಲೆ ಕೆಳಗಡೆ ಅನ್ನಪ್ರಸಾದ ಕೊಡ್ತೀವಿ. ಅದರ ಮೇಲೆ ಲಡ್ಡು ಪ್ರಸಾದನೂ ಸಿಗುತ್ತೆ. ಮತ್ತು ಟಿ ಪ್ರಾಡಕ್ಟ್ಸ್ ಮತ್ತು ಅಗರಬತ್ತಿನೂ ಪಂಚಗವ್ಯ ಪ್ರಾಡಕ್ಟ್ಸು ಸಿಗುತ್ತೆ. ಸೊ ಎಲ್ಲ ಬಂದುಬಿಟ್ಟು ಪ್ಲೆಸೆಂಟಾಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗಬೇಕಂತ ವಿನಂತಿ. ಬೆಳಗ್ಗೆ ದರ್ಶನ 3:30 ಶುರುವಾಗುತ್ತೆ. ಸಾಯಂಕಾಲ 11:45 ಇರುತ್ತೆ. ಸೊ ದರ್ಶನ ಎಲ್ಲನೂ ಡೇಟ್ ಮಾಡ್ಬೋದು. ತಿರುಪತಿ ಟು ಕಾಲ್ ತುಳಿತ ಇನ್ಸಿಡೆಂಟ್ ಆದ ಮೇಲೆ ಹೆಚ್ಚಿನ ಪೊಲೀಸ್ ಭದ್ರತೆ ಏನಾದರೂ ಕೇಳಿದೆಯಾ? ಅದು ಆಲ್ರೆಡಿ ನಾವು ಲೆಟರ್ಸ್ ಎಲ್ಲ ಕೊಟ್ಟಿದ್ವಿ, ಪೊಲೀಸ್ ಅಥಾರಿಟೀಸು, ಟ್ರಾಫಿಕ್ ಅಥಾರಿಟೀಸು. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲನೂ ನಡೀತಾ ಇದೆ. ಯೂಶಲಿ ಎಷ್ಟು ಪೊಲೀಸರು ಲಾಸ್ಟ್ ಟೈಮ್ ಇದ್ದರು, ಈ ವರ್ಷ ಎಷ್ಟು ಕೇಳ್ತಾ ಇದ್ದೀರಾ? ನಾವು ಆ್ಯಕ್ಚುಲಿ ಲಾಸ್ಟ್ ಇಯರ್ಕ್ಕಿಂತ ಹೆಚ್ಚನ್ನೇ ಕೇಳ್ತಾ ಇದ್ವಿ. ಸೊ ಅವರೆಲ್ಲನೂ ಈಗ ಬಂದುಬಿಟ್ಟು ಎಲ್ಲನೂ ಅರೇಂಜ್ಮೆಂಟ್ಸ್ ನೋಡ್ಕೊಂಡು ಹೋಗಿದ್ದರು. ತಿರ್ಗಾ ಬರ್ತಾರೆ 4 ಗಂಟೆಗೆ ಒಂದು ಸಲ ನೋಡ್ಕೊಂಡು ಹೋಗ್ತಾರೆ. ನಿಮ್ಮ ಪರ್ಸನಲ್ ಸೆಕ್ಯೂರಿಟಿಗಳನ್ನು ಕೂಡ ಜಾಸ್ತಿ ನಾವು ನಮ್ಮ ಸೆಕ್ಯೂರಿಟಿನೂ ಬ್ಯಾಚಸ್ ಡಿವಿಷನ್ಸ್ ಮಾಡಿದ್ವಿ, ಅವರನ್ನು ಅಟೆಂಡ್ ಆಗ್ತಾರೆ. ಎಷ್ಟು ಜನ ಇರ್ತಾರೆ ಮೇಡಮ್? ಬ್ಯಾರಿಕೇಡ್ಸ್ ಜಾಸ್ತಿ ಹಾಕ್ಸ್ತಾರೆ? ಬ್ಯಾರಿಕೇಡ್ಸ್ ಅರೇಂಜ್ಮೆಂಟ್ಸು ಜಾಸ್ತಿ ಮಾಡಿದ್ವಿ. ಏನಾದರೂ ಹೊಸ ಚೇಂಜಸ್ ಏನಾದರೂ ಮಾಡಿದ್ದೀರಾ ದರ್ಶನಕ್ಕೂ ಅದೇ ಪಾಸಸ್ ಈ ಸಲ ಕೊಡ್ತಾ ಇಲ್ಲ. ಆಮೇಲೆ ದರ್ಶನಕ್ಕೂ 200 ರೂಪೀಸ್ ಕೌಂಟ್ರ್ ಇಟ್ಟಿದ್ವಿ. ಸೊ ಅಲ್ಲಿ ಬಂದುಬಿಟ್ಟು ಟಿಕೆಟ್ ತಗೊಂಡು ಮೇಲೆ ಬರ್ಬೋದು. ಮಧ್ಯರಾತ್ರಿ 2 ಗಂಟೆಗೆ ಟೋಕನ್ ವಿತರಣೆನಾ? 3:30 ವಿತರಣೆ ಶುರುವಾಗುತ್ತೆ. ನಾವು ನಾರ್ಮಲ್ ಭಕ್ತಾದಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಸೊ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಜನ ಇಲ್ಲಿ ಭಕ್ತಾದಿಗಳಿಗೆ ನಾಳೆ ವೈಕುಂಠ ಏಕಾದಶಿಯ ಪ್ರಯುಕ್ತ ನಾಳೆ ಬೆಳಗ್ಗೆ 3:30ಯಿಂದಾನೇ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಎಲ್ಲಿ? ಬೆಂಗಳೂರಿನ ಟಿಟಿಡಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಟಿಟಿಡಿ ಇದೆಯಲ್ಲ, ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆಗಳು. ರಿಪಬ್ಲಿಕ್ ಕನ್ನಡಕ್ಕೆ ಟಿಟಿಡಿ ಅಧಿಕಾರಿ ಜಯಂತಿ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯಿಂದ ಪಾಸ್ಗಳನ್ನು ವಿತರಣೆ ಮಾಡ್ತೀವಿ ಅಂತ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪೊಲೀಸರುಗಳನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಹೆಚ್ಚುವರಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದು ಒಂದು ರೀತಿ ಹೇಳ್ಬೇಕೋ ಬೇಡವೋ ಗೊತ್ತಾಗಲ್ಲ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ವೈಕುಂಠದ ಬಾಗಿಲು ಅನ್ನೋ ಆಸೆಗೆ ಬಿದ್ದು ಜನ ಜೀವ ಕಳ್ಕೊಳ್ತಾರ ಅನ್ನೋಂಥ ಪ್ರಶ್ನೆ. ಅದೇನೇ ಇರಲಿ, ಜೀವನದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ರೆ ಅದೇ ವೈಕುಂಠ ಅಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. ಎನಿವೇ, ಅವರವ್ರ ನಂಬಿಕೆ ಅವರವರಿಗೆ ಬಿಟ್ಟದ್ದು, ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಜನರ ಜೀವ ಅಮೂಲ್ಯ ಅಂತ ಅಷ್ಟು ಮಾತ್ರ ಹೇಳ್ಬೋದು. ಈಗ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಬೆಂಗಳೂರು ಟಿಟಿಡಿನಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜನ ಬರೋದಕ್ಕೆ ಎಷ್ಟು ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಸೊ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಜನ ಇಲ್ಲಿ ಭಕ್ತಾದಿಗಳಿಗೆಲ್ಲನೂ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ವಿ. ಕ್ಯೂ ಲೈನ್ಸು, ಆಮೇಲೆ ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಸೊ ಎಲ್ಲನೂ ಅವ್ರಿಗೆ ಮಾಡ್ತಾಯಿದ್ವಿ. ಆಮೇಲೆ ದರ್ಶನ ಎಲ್ಲ ಬಂದಿದ ಮೇಲೆ, ಸ್ವಾಮಿಯ ದರ್ಶನ ಮಾಡಿದ ಮೇಲೆ ಕೆಳಗಡೆ ಅನ್ನಪ್ರಸಾದ ಕೊಡ್ತೀವಿ. ಅದರ ಮೇಲೆ ಲಡ್ಡು ಪ್ರಸಾದನೂ ಸಿಗುತ್ತೆ. ಮತ್ತು ಟಿ ಪ್ರಾಡಕ್ಟ್ಸ್ ಮತ್ತು ಅಗರಬತ್ತಿನೂ ಪಂಚಗವ್ಯ ಪ್ರಾಡಕ್ಟ್ಸು ಸಿಗುತ್ತೆ. ಸೊ ಎಲ್ಲ ಬಂದುಬಿಟ್ಟು ಪ್ಲೆಸೆಂಟಾಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗಬೇಕಂತ ವಿನಂತಿ. ಬೆಳಗ್ಗೆ ದರ್ಶನ 3:30 ಶುರುವಾಗುತ್ತೆ. ಸಾಯಂಕಾಲ 11:45 ಇರುತ್ತೆ.
ಸೊ ದರ್ಶನ ಎಲ್ಲನೂ ಡೇಟ್ ಮಾಡ್ಬೋದು. ತಿರುಪತಿ ಟು ಕಾಲ್ ತುಳಿತ ಇನ್ಸಿಡೆಂಟ್ ಆದ ಮೇಲೆ ಹೆಚ್ಚಿನ ಪೊಲೀಸ್ ಭದ್ರತೆ ಏನಾದರೂ ಕೇಳಿದ್ದೀರಾ? ಅದು ಆಲ್ರೆಡಿ ನಾವು ಲೆಟರ್ಸ್ ಎಲ್ಲ ಕೊಟ್ಟಿದ್ವಿ ಪೊಲೀಸ್ ಅಥಾರಿಟೀಸು, ಟ್ರಾಫಿಕ್ ಅಥಾರಿಟೀಸು. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲನೂ ನಡೀತಾ ಇದೆ. ಯೂಶಲಿ ಎಷ್ಟು ಪೊಲೀಸರು ಲಾಸ್ಟ್ ಟೈಮ್ ಇದ್ದರು, ಈ ವರ್ಷ ಎಷ್ಟು ಕೇಳ್ತಾ ಇದ್ದೀರಾ? ನಾವು ಆ್ಯಕ್ಚುಲಿ ಲಾಸ್ಟ್ ಇಯರ್ಕ್ಕಿಂತ ಹೆಚ್ಚನ್ನೇ ಕೇಳ್ತಾ ಇದ್ವಿ. ಸೊ ಅವರೆಲ್ಲನೂ ಈಗ ಬಂದುಬಿಟ್ಟು ಎಲ್ಲನೂ ಅರೇಂಜ್ಮೆಂಟ್ಸ್ ನೋಡ್ಕೊಂಡು ಹೋಗಿದ್ದರು. ತಿರ್ಗಾ ಬರ್ತಾರೆ 4 ಗಂಟೆಗೆ ಒಂದು ಸಲ ನೋಡ್ಕೊಂಡು ಹೋಗ್ತಾರೆ. ನಿಮ್ಮ ಪರ್ಸನಲ್ ಸೆಕ್ಯೂರಿಟಿಗಳನ್ನು ಕೂಡ ಜಾಸ್ತಿ ನಾವು ನಮ್ಮ ಸೆಕ್ಯೂರಿಟಿನೂ ಬ್ಯಾಚಸ್ ಡಿವಿಷನ್ಸ್ ಮಾಡಿದ್ವಿ, ಅವರನ್ನು ಅಟೆಂಡ್ ಆಗ್ತಾರೆ. ಅದೊಂದು ಎಷ್ಟು ಜನ ಇರ್ತಾರೆ ಮೇಡಮ್? ಬ್ಯಾರಿಕೇಡ್ಸ್ ಜಾಸ್ತಿ ಹಾಕ್ಸ್ತಾರೆ? ಬ್ಯಾರಿಕೇಡ್ಸ್ ಅರೇಂಜ್ಮೆಂಟ್ಸು ಜಾಸ್ತಿ ಮಾಡಿದ್ವಿ. ಏನಾದರೂ ಹೊಸ ಚೇಂಜಸ್ ಏನಾದರೂ ಮಾಡಿದ್ದೀರಾ ದರ್ಶನಕ್ಕೆ? ದರ್ಶನಕ್ಕೂ ಅದೇ ಪಾಸಸ್ ಈ ಸಲ ಕೊಡ್ತಾ ಇಲ್ಲ. ಆಮೇಲೆ ದರ್ಶನಕ್ಕೂ 200 ರೂಪೀಸ್ ಕೌಂಟ್ರ್ ಇಟ್ಟಿದ್ವಿ. ಸೊ ಅಲ್ಲಿ ಬಂದುಬಿಟ್ಟು ಟಿಕೆಟ್ ತಗೊಂಡು ಮೇಲಕ್ಕೂ ಬರ್ಬೋದು. ಮಧ್ಯರಾತ್ರಿ 2 ಗಂಟೆಗೆ ಟೋಕನ್ ವಿತರಣೆನಾ? 3:30 ವಿತರಣೆ ಶುರುವಾಗುತ್ತೋ. ನಾವು ನಾರ್ಮಲ್ ಭಕ್ತಾದಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಸೊ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಜನ ಇಲ್ಲಿ ಭಕ್ತಾದಿಗಳಿಗೆ ನಾಳೆ ವೈಕುಂಠ ಏಕಾದಶಿಯ ಪ್ರಯುಕ್ತ ನಾಳೆ ಬೆಳಗ್ಗೆ 3:15 ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಎಲ್ಲಿ? ಬೆಂಗಳೂರಿನ ಟಿಟಿಡಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಟಿಟಿಡಿ ಇದೆಯಲ್ಲ, ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆಗಳು. ರಿಪಬ್ಲಿಕ್ ಕನ್ನಡಕ್ಕೆ ಟಿಟಿಡಿ ಅಧಿಕಾರಿ ಜಯಂತಿ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯಿಂದ ಪಾಸ್ಗಳನ್ನ ವಿತರಣೆ ಮಾಡ್ತೀವಿ ಅಂತ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಪೊಲೀಸರುಗಳನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಹೆಚ್ಚುವರಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದು ಒಂದು ರೀತಿ ಹೇಳ್ಬೇಕೋ ಬೇಡವೋ ಗೊತ್ತಾಗಲ್ಲ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ವೈಕುಂಠದ ಬಾಗಿಲು ಅನ್ನೋ ಆಸೆಗೆ ಬಿದ್ದು ಜನ ಜೀವ ಕಳ್ಕೊಳ್ತಾರ ಅನ್ನೋಂಥ ಪ್ರಶ್ನೆ. ಅದೇನೇ ಇರಲಿ, ಜೀವನದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ರೆ ಅದೇ ವೈಕುಂಠ ಅಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. ಎನಿವೇ, ಅವರವ್ರ ನಂಬಿಕೆ ಅವರವರಿಗೆ ಬಿಟ್ಟದ್ದು, ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಜನರ ಜೀವ ಅಮೂಲ್ಯ ಅಂತ ಅಷ್ಟು ಮಾತ್ರ ಹೇಳ್ಬೋದು. ಈಗ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಬೆಂಗಳೂರು ಟಿಟಿಡಿನಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜನ ಬರೋದಕ್ಕೆ ಎಷ್ಟು ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಳಲಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಸೊ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಜನ ಇಲ್ಲಿ ಭಕ್ತಾದಿಗಳಿಗೆಲ್ಲನೂ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ವಿ. ಕ್ಯೂ ಲೈನ್ಸು, ಆಮೇಲೆ ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಸೊ ಎಲ್ಲನೂ ಅವ್ರಿಗೆ ಮಾಡ್ತಾಯಿದ್ವಿ. ಆಮೇಲೆ ದರ್ಶನ ಎಲ್ಲ ಬಂದಿದ ಮೇಲೆ, ಸ್ವಾಮಿಯ ದರ್ಶನ ಮಾಡಿದ ಮೇಲೆ ಕೆಳಗಡೆ ಅನ್ನಪ್ರಸಾದ ಕೊಡ್ತೀವಿ. ಅದರ ಮೇಲೆ ಲಡ್ಡು ಪ್ರಸಾದನೂ ಸಿಗುತ್ತೆ. ಮತ್ತು ಟಿಟಿಡಿ ಪ್ರಾಡಕ್ಟ್ಸ್ ಮತ್ತು ಅಗರಬತ್ತಿನೂ ಪಂಚಗವ್ಯ ಪ್ರಾಡಕ್ಟ್ಸು ಸಿಗುತ್ತೆ. ಸೊ ಎಲ್ಲ ಬಂದುಬಿಟ್ಟು ಪ್ಲೆಸೆಂಟಾಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗಬೇಕಂತ ವಿನಂತಿ. ಎಷ್ಟೊತ್ತಿಂದ ಶುರುವಾಗುತ್ತೆ? ಬೆಳಗ್ಗೆ ದರ್ಶನ 3:30 ಶುರುವಾಗುತ್ತೆ. ಸಾಯಂಕಾಲ 11:45 ಇರುತ್ತೆ. ಸೊ ದರ್ಶನ ಎಲ್ಲನೂ ಡೇಟ್ ಮಾಡ್ಬೋದು. ತಿರುಪತಿ ಟು ಕಾಲ್ ತುಳಿತ ಇನ್ಸಿಡೆಂಟ್ ಆದ ಮೇಲೆ ಹೆಚ್ಚಿನ ಪೊಲೀಸ್ ಭದ್ರತೆ ಏನಾದರೂ ಕೇಳಿದ್ದೀರಾ? ಅದು ಆಲ್ರೆಡಿ ನಾವು ಲೆಟರ್ಸ್ ಎಲ್ಲ ಕೊಟ್ಟಿದ್ವಿ ಪೊಲೀಸ್ ಅಥಾರಿಟೀಸು, ಟ್ರಾಫಿಕ್ ಅಥಾರಿಟೀಸು. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲನೂ ನಡೀತಾ ಇದೆ. ಯೂಶಲಿ ಎಷ್ಟು ಪೊಲೀಸರು ಲಾಸ್ಟ್ ಟೈಮ್ ಇದ್ದರು, ಈ ವರ್ಷ ಎಷ್ಟು ಕೇಳ್ತಾ ಇದ್ದೀರಾ? ನಾವು ಆ್ಯಕ್ಚುಲಿ ಲಾಸ್ಟ್ ಇಯರ್ಕ್ಕಿಂತ ಹೆಚ್ಚನ್ನೇ ಕೇಳ್ತಾ ಇದ್ವಿ. ಸೊ ಅವರೆಲ್ಲನೂ ಈಗ ಬಂದುಬಿಟ್ಟು ಎಲ್ಲನೂ ಅರೇಂಜ್ಮೆಂಟ್ಸ್ ನೋಡ್ಕೊಂಡು ಹೋಗಿದ್ದರು. ತಿರ್ಗಾ ಬರ್ತಾರೆ 4 ಗಂಟೆಗೆ ಒಂದು ಸಲ ನೋಡ್ಕೊಂಡು ಹೋಗ್ತಾರೆ. ನಿಮ್ಮ ಪರ್ಸನಲ್ ಸೆಕ್ಯೂರಿಟಿಗಳನ್ನು ಕೂಡ ಜಾಸ್ತಿ ನಾವು ನಮ್ಮ ಸೆಕ್ಯೂರಿಟಿನೂ ಬ್ಯಾಚಸ್ ಡಿವಿಷನ್ಸ್ ಮಾಡಿದ್ವಿ, ಅವರನ್ನು ಅಟೆಂಡ್ ಆಗ್ತಾರೆ. ಅದೊಂದು ಎಷ್ಟು ಜನ ಇರ್ತಾರೆ ಮೇಡಮ್? ಬ್ಯಾರಿಕೇಡ್ಸ್ ಜಾಸ್ತಿ ಹಾಕ್ಸ್ತಾರೆ? ಬ್ಯಾರಿಕೇಡ್ಸ್ ಅರೇಂಜ್ಮೆಂಟ್ಸು ಜಾಸ್ತಿ ಮಾಡಿದ್ವಿ. ಏನಾದರೂ ಹೊಸ ಚೇಂಜಸ್ ಏನಾದರೂ ಮಾಡಿದ್ದೀರಾ ದರ್ಶನಕ್ಕೆ? ದರ್ಶನಕ್ಕೂ ಅದೇ ಪಾಸಸ್ ಈ ಸಲ ಕೊಡ್ತಾ ಇಲ್ಲ. ಆಮೇಲೆ ದರ್ಶನಕ್ಕೂ 200 ರೂಪೀಸ್ ಕೌಂಟ್ರ್ ಇಟ್ಟಿದ್ವಿ. ಸೊ ಅಲ್ಲಿ ಬಂದುಬಿಟ್ಟು ಟಿಕೆಟ್ ತಗೊಂಡು ಮೇಲಕ್ಕೂ ಬರ್ಬೋದು. ಮಧ್ಯರಾತ್ರಿ 2 ಗಂಟೆಗೆ ಟೋಕನ್ ವಿತರಣೆನಾ? 3:30 ವಿತರಣೆ ಶುರುವಾಗುತ್ತೋ. ನಾವು ನಾರ್ಮಲ್ ಭಕ್ತಾದಿಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಸೊ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಜನ ಇಲ್ಲಿ ಭಕ್ತಾದಿಗಳಿಗೆ